ಶ್ರೀಮದ್ ಭಾಗವತಂ 4ನೇ ಸ್ಕಂದ ಭಾಗ 1 ಅಧ್ಯಾಯ 3 ಶಿವಸತಿಯರ ಸಂವಾದ. ಮೈತ್ರೇಯರು ಮುಂದುವರಿಸಿ ಹೀಗೆ ಹೇಳಿದರು. ಈ ರೀತಿ ಮಾವ ಮತ್ತು ಅಳಿಯನ ಅಂದರೆ ದಕ್ಷ ಮತ್ತು ಶಿವನ ನಡುವೆ ವಿರಸವು ಸಾಕಷ್ಟು ದೀರ್ಘಕಾಲ ಮುಂದುವರಿಯಿತು. ದಕ್ಷನನ್ನು ಸಕಲ ಪ್ರಜಾಪತಿಗಳ ಅಧಿಪತಿಯನ್ನಾಗಿ ನೇಮಿಸಿದಾಗ ದಕ್ಷನಿಗೆ ತುಂಬ ಸೊಕ್ಕು ಬಂತು. ದಕ್ಷನು ವಾಜಪೇಯವೆಂಬ ಯಾಗವನ್ನು ಆಚರಿಸಿದನು. ಅದಕ್ಕೆ ಬ್ರಹ್ಮನ ಬೆಂಬಲ ಇದ್ದೇ ಇರುತ್ತದೆಂಬ ಅತಿಯಾದ ವಿಶ್ವಾಸ ಅವನಿಗಿತ್ತು. ಶಿವನನ್ನು, ಶಿವನ ಅನುಯಾಯಿಯನ್ನು ಅವನು ಕಡೆಗಣಿಸಿದನು. ಆಮೇಲೆ ಅವನು ಬೃಹಸ್ಪತಿ ಸವ ಎಂಬ ಇನ್ನೊಂದು ಮಹಾಯಜ್ಞವನ್ನು ಮಾಡಿದನು. ಯಾಗದಲ್ಲಿ ಅನೇಕ ಬ್ರಹ್ಮರ್ಷಿಗಳು, ದೇವರ್ಷಿಗಳು, ಪಿತೃದೇವತೆಗಳು ಮತ್ತಿತರ ದೇವತೆಗಳು ಹಾಗೂ ಸುಂದರವಾದ ಆಭರಣಗಳಿಂದ ಅಲಂಕೃತರಾದ ಅವರ ಪತ್ನಿಯರು ಎಲ್ಲರೂ ಲೋಕದ ಬೇರೆ ಬೇರೆ ಭಾಗಗಳಿಂದ ಬಂದು ಭಾಗವಹಿಸಿದ್ದರು. ದಕ್ಷನ ಮಗಳು ಸಾಧ್ವೀಮಣಿಯೂ ಆದ ಸತೀದೇವಿಯು ಆಕಾಶ ಮಾರ್ಗವಾಗಿ ಹಾರಿ ಹೋಗುತ್ತಿರುವ ಯಕ್ಷರು, ಗಂಧರ್ವರು ತನ್ನ ತಂದೆಯು ಮಾಡುತ್ತಿರುವ ಮಹಾಯಜ್ಞದ ಬಗ್ಗೆ ಮಾತನಾಡಿಕೊಳ್ಳುವುದನ್ನು ಕೇಳಿದಳು. ಯಕ್ಷರು, ಗಂಧರ್ವರು ಮೊದಲಾದವರ ಸುಂದರ ಪತ್ನಿಯರು ಹೊಳೆಯುವ ಕಂಗಳಿಂದ ಸೊಗಸಾದ ವಸ್ತ್ರಗಳು, ಕರ್ಣಕುಂಡಲಗಳು, ಪದಕಯುಕ್ತ ಕಂಠಾಭರಣಗಳನ್ನು ಧರಿಸಿ ಎಲ್ಲ ದಿಕ್ಕುಗಳಿಂದ ತನ್ನ ಮನೆಯ ಸಮೀಪದಲ್ಲೇ ಹೋಗುತ್ತಿರುವುದನ್ನು ನೋಡಿದಳು. ಅನಂತರ ಸಕಲ ಭೂತಗಳ ಒಡೆಯನಾದ ತನ್ನ ಪತಿಯ ಬಳಿಗೆ ಹೋಗಿ ತುಂಬ ಕಳವಳದಿಂದ ಹೀಗೆ ಹೇಳಿದಳು. ಸತೀದೇವಿಯು ಹೇಳಿದಳು, ಪ್ರಾಣೇಶ್ವರ, ನಿಮ್ಮ ಮಾವನು ಈಗ ಮಹಾಯಾಗವನ್ನು ಮಾಡುತ್ತಿದ್ದಾನೆ. ಅವನಿಗೆ ಆಮಂತ್ರಿತರಾದ ಎಲ್ಲ ದೇವತೆಗಳು ಅಲ್ಲಿಗೆ ಹೋಗುತ್ತಿದ್ದಾರೆ. ನೀವು ಇಷ್ಟಪಟ್ಟರೆ ನಾವು ಹೋಗಬಹುದು. ನನ್ನ ಸಹೋದರಿಯರೆಲ್ಲ ತಮ್ಮ ತಮ್ಮ ಪತಿಯರೊಂದಿಗೆ ಬಂಧು ಬಾಂಧವರನ್ನು ನೋಡುವ ಸಲುವಾಗಿಯೇ ಈ ಮಹಾಯಾಗಕ್ಕೆ ಹೋಗುತ್ತಿದ್ದಾರೆಂದು ಭಾವಿಸಿದ್ದೇನೆ. ನಾನು ಸಹ ನನ್ನ ತಂದೆ ಕೊಟ್ಟಿರುವ ಆಭರಣಗಳಿಂದ ಅಲಂಕೃತಳಾಗಿ ನಿಮ್ಮೊಂದಿಗೆ ಹೋಗಿ ಯಾಗದಲ್ಲಿ ಭಾಗವಹಿಸಬಯಸುತ್ತೇನೆ. ನನ್ನ ಸಹೋದರಿಯರು, ನನ್ನ ತಾಯಿಯ ಸಹೋದರಿಯರು ಹಾಗೂ ಅವರ ಗಂಡಂದಿರು ಮತ್ತಿತರ ನೆಂಟರಿಷ್ಟರು ಎಲ್ಲರೂ ಅಲ್ಲಿ ನೆರೆದಿರಬೇಕು. ನಾನು ಅಲ್ಲಿಗೆ ಹೋದರೆ ಅವರನ್ನೆಲ್ಲ ನೋಡಬಹುದು. ಅಲ್ಲದೆ ಮಹರ್ಷಿಗಳು ಏರಿಸುವ ಯಜ್ಞಧ್ವಜವನ್ನು, ಇತರ ಯಜ್ಞ ಕಲಾಪಗಳನ್ನು ನೋಡಬಹುದು. ಪ್ರಿಯನೇ, ಈ ಕಾರಣಗಳಿಂದಾಗಿ ನಾನು ಹೋಗಲು ಕಾತರಳಾಗಿದ್ದೇನೆ. ಈ ವ್ಯಕ್ತ ವಿಶ್ವವು ತ್ರಿಗುಣಗಳ ಪರಸ್ಪರ ಕ್ರಿಯೆಯಿಂದ ಇಲ್ಲವೇ ಪರಮಪುರುಷನ ಬಹಿರಂಗ ಶಕ್ತಿಯಿಂದಾದ ಒಂದು ಅದ್ಭುತ ಸೃಷ್ಟಿ. ಈ ಸತ್ಯವು ನಿನಗೆ ಪೂರ್ಣವಾಗಿ ಗೊತ್ತಿದೆ. ನಾನೊಬ್ಬ ದೀನಳಾದ ಹೆಂಗಸು. ನಿನಗೆ ತಿಳಿದಿರುವಂತೆ ನನಗೆ ಈ ಸತ್ಯದ ಅರಿವಿಲ್ಲ. ಆದ್ದರಿಂದ ನಾನು ನನ್ನ ಹುಟ್ಟೂರನ್ನು ಮತ್ತೊಮ್ಮೆ ನೋಡಬಯಸುತ್ತೇನೆ. ಹೇ ಅಭವನೇ, ಹೇ ನೀಲಕಂಠನೇ, ನನ್ನ ಬಂಧುಗಳಷ್ಟೇ ಅಲ್ಲದೆ ಇತರ ಹೆಂಗಸರು ಆಕರ್ಷಕವಾದ ಉಡುಪುಗಳನ್ನು, ಆಭರಣಗಳನ್ನು ಧರಿಸಿ ತಮ್ಮ ತಮ್ಮ ಪತಿಯರು, ಮಿತ್ರರಿಂದೊಡಗೂಡಿ ಅಲ್ಲಿಗೆ ಹೋಗುತ್ತಿದ್ದಾರೆ. ತಂಡ ತಂಡವಾಗಿ ಹೋಗುತ್ತಿರುವ ಅವರ ಬಿಳಿಯ ವಿಮಾನಗಳು ಇಡೀ ಆಕಾಶವನ್ನು ಅದೆಷ್ಟು ಶೋಭಮಾನವಾಗಿ ಮಾಡಿವೆ ನೋಡು. ಹೇ ಸುರಶ್ರೇಷ್ಠನೇ, ನನ್ನ ತಂದೆಯ ಮನೆಯಲ್ಲಿ ಒಂದು ಹಬ್ಬ ನಡೆಯುತ್ತಿದೆ ಎಂಬುದನ್ನು ತಿಳಿದು ಮಗಳ ದೇಹ ತಳಮಳಗೊಳ್ಳದೆ ಇರಲು ಹೇಗೆ ಸಾಧ್ಯ? ನನ್ನನ್ನು ಕರೆದಿಲ್ಲವೆಂದು ನೀವು ಹೇಳಬಹುದು. ಆದರೆ ಸ್ನೇಹಿತರು, ಗಂಡ, ಗುರು ಅಥವಾ ತಂದೆ ಇವರುಗಳ ಮನೆಗೆ ಕರೆಯದೆಯೇ ಹೋಗುವುದರಲ್ಲಿ ಯಾವ ತೊಂದರೆಯೂ ಇಲ್ಲ. ಅಮರನಾದ ಶಿವನೇ, ನನ್ನ ಬಗ್ಗೆ ಕರುಣೆ ತೋರಿ ನನ್ನ ಆಸೆಯನ್ನು ಈಡೇರಿಸು. ನೀನು ನನ್ನನ್ನು ನಿನ್ನ ದೇಹದ ಅರ್ಧ ಭಾಗವೆಂದು ಸ್ವೀಕರಿಸಿದ್ದೀಯೆ. ಆದ್ದರಿಂದ ಕೃಪೆ ತೋರಿ ನನ್ನ ಕೋರಿಕೆಯನ್ನು ಒಪ್ಪು. ಮೈತ್ರೇಯ ಮಹರ್ಷಿಗಳು ಹೇಳಿದರು. ಕೈಲಾಸ ಪರ್ವತೋದ್ಧಾರಕನಾದ ಶಿವನು ಪ್ರೀತಿಯ ಪತ್ನಿಯ ಮಾತುಗಳನ್ನು ಕೇಳಿ ಮುಗುಳ್ನಗೆಯಿಂದ ಉತ್ತರಿಸಿದನು. ಆದರೆ ಅದೇ ಸಮಯದಲ್ಲಿ ಪ್ರಜಾಪತಿಗಳೆಲ್ಲರೆದುರಿಗೆ ದಕ್ಷನು ಆಡಿದ ದ್ವೇಷಪೂರಿತವೂ ಮರ್ಮಭೇದಕವೂ ಆದ ಮಾತುಗಳನ್ನು ಅವನು ನೆನೆದುಕೊಂಡನು. ಪರಮೇಶ್ವರನು ಹೆಂಡತಿಗೆ ಹೇಳಿದನು, ಪ್ರಿಯ ಸುಂದರಿ, ಬಂಧುಗಳ ಮನೆಗೆ ಆಹ್ವಾನವಿಲ್ಲದೆಯೇ ಹೋಗಬಹುದು ಎಂದು ನೀನು ಹೇಳಿದೆ. ಇದು ಯಾವಾಗ ನಿಜವೆಂದರೆ ಆ ಬಂಧುವು ದೇಹಕಲ್ಪನೆಯಿಂದಾದ ದುರಹಂಕಾರದಿಂದ ಅತಿಥಿಯಲ್ಲಿ ದೋಷ ಹುಡುಕದೆ ಅವನ ಮೇಲೆ ಕೋಪಿಸಿಕೊಳ್ಳದೇ ಇದ್ದಾಗ. ವಿದ್ಯೆ, ತಪಸ್ಸು, ಧನ, ರೂಪ, ಯೌವನ, ಕುಲ ಎಂಬ ಷಡ್ಗುಣಗಳು ಶ್ರೇಷ್ಠನಲ್ಲಿರಬೇಕಾದ ಗುಣಗಳು. ಆದರೆ ಅವುಗಳನ್ನು ಹೊಂದಿರುವುದರಿಂದ ಗರ್ವಿಷ್ಠನಾಗಿ ಕುರುಡನಾಗುತ್ತಾನೆ. ಹೀಗೆ ಅವನು ವಿವೇಕವನ್ನು ಕಳೆದುಕೊಂಡು ಮಹಾತ್ಮರ ಶ್ರೇಷ್ಠತೆಯನ್ನು ಪುರಸ್ಕರಿಸಲಾರ. ಅತಿಥಿಯನ್ನು ಹುಬ್ಬುಗಟ್ಟಿಕ್ಕಿದ ಕೆಂಡಗಣ್ಣುಗಳಿಂದ ನೋಡುವಂತಹ ಕದಡಿದ ಬುದ್ಧಿಯುಳ್ಳವನ ಮನೆಗೆ ಅವನ ಬಂಧುವೇ ಆಗಿರಲಿ ಮಿತ್ರನೇ ಆಗಿರಲಿ ಹೋಗಬಾರದು. ಶಿವನು ಮುಂದುವರಿಸಿದನು,
ಶತ್ರುವಿನ ಬಾಣ ಪ್ರಹಾರಗಳಿಂದ ಆಗುವನೋ, ಬಂಧುವಿನ ಕ್ರೂರವಾದ ಮಾತುಗಳಿಂದ ಆಗುವನೋ ಇನ್ನಷ್ಟು ತೀವ್ರವಲ್ಲ. ಏಕೆಂದರೆ ಕ್ರೂರ ವಾಕುಗಳನ್ನು ಹಗಲು ರಾತ್ರಿ ಮನಸ್ಸನ್ನು ಕೊರೆಯುತ್ತಿರುತ್ತದೆ. ಪ್ರಿಯ ಸುಂದರಿ, ದಕ್ಷನಿಗೆ ತನ್ನ ಪುತ್ರಿಯರಲ್ಲೆಲ್ಲ ನೀನೇ ಪ್ರೀತಿಪಾತ್ರಳಾದವಳು ಎಂಬುದು ಕಂಡಂತೆಯೇ ಇದೆ. ಆದರೆ ನೀನು ನನ್ನ ಹೆಂಡತಿಯಾದ್ದರಿಂದ ನಿನಗೆ ಅವನ ಮನೆಯಲ್ಲಿ ಗೌರವ ಕೊಡುವುದಿಲ್ಲ. ನಿಜವಾಗಿ ನನಗೆ ಸಂಬಂಧಪಟ್ಟಿರುವುದರಿಂದ ನಿನಗೆ ಬೇಸರವಾಗುವ ಪ್ರಸಂಗ ಬರುತ್ತದೆ. ಅಹಂಕಾರದಿಂದ ವರ್ತಿಸುವವನು ಸದಾ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನೋವನ್ನು ಅನುಭವಿಸುತ್ತಾನೆ. ಇಂತಹವನು ಆತ್ಮಸಾಕ್ಷಾತ್ಕಾರ ಹೊಂದಿದವರ ಸತ್ಕೀರ್ತಿಯನ್ನು ಸಹಿಸಲಾರ. ಆತ್ಮಸಾಕ್ಷಾತ್ಕಾರ ಪಡೆಯುವ ಮಟ್ಟಕ್ಕೆ ಏರಲಾರದೆ ಅವನು ಅಂತಹವರನ್ನು ದ್ವೇಷಿಸುತ್ತಾನೆ. ರಾಕ್ಷಸರು ದೇವೋತ್ತಮ ಪರಮಪುರುಷನನ್ನು ದ್ವೇಷಿಸುವಂತೆ. ಪ್ರಿಯ ತರುಣಿಯೇ, ಬಂಧು ಮಿತ್ರರು ಪರಸ್ಪರ ಶುಭ ಕಾಮನೆಗಳನ್ನು ಹೇಳುವಾಗ ಎದ್ದು ನಿಂತು ಒಬ್ಬರನ್ನೊಬ್ಬರು ಸ್ವಾಗತಿಸಿ ಅಭಿನಂದಿಸುತ್ತಾರೆ ನಿಜ. ಆದರೆ ಉನ್ನತ ಪಾರಮಾರ್ಥಿಕ ಮಟ್ಟವನ್ನು ತಲುಪಿದವನು ಪ್ರಾಜ್ಞನಾದ್ದರಿಂದ ಅಂತಹ ಪ್ರಣಾಮಗಳನ್ನು ದೇಹದಲ್ಲಿ ಅಂತರ್ಯಾಮಿಯಾಗಿರುವ ಪರಮಾತ್ಮನಿಗೆ ಸಲ್ಲಿಸುತ್ತಾನೆಯೇ ಹೊರತು ದೇಹದ ಜೊತೆಗೆ ಗುರುತಿಸಿಕೊಳ್ಳುವ ವ್ಯಕ್ತಿಗಲ್ಲ. ನಾನು ಪರಿಶುದ್ಧವಾದ ಕೃಷ್ಣ ಪ್ರಜ್ಞೆಯಲ್ಲಿ ಭಗವಾನ್ ವಾಸುದೇವನಿಗೆ ಸದಾ ಪ್ರಣಾಮಗಳನ್ನು ಸಲ್ಲಿಸುತ್ತಲೇ ಇರುತ್ತೇನೆ. ಕೃಷ್ಣ ಪ್ರಜ್ಞೆಯೇ ಶುದ್ಧವಾದ ಪ್ರಜ್ಞೆ. ಇದರಲ್ಲಿ ವಾಸುದೇವನೆಂಬ ದೇವೋತ್ತಮ ಪರಮಪುರುಷನು ಯಾವುದೇ ಆಚ್ಛಾದನೆ ಇಲ್ಲದೆ ಗೋಚರವಾಗುವನು. ನಿನಗೆ ನಿನ್ನ ತಂದೆ ದೇಹವನ್ನು ಕೊಟ್ಟಿದ್ದರೂ ಕೂಡ ನೀನು ಅವನನ್ನು ನೋಡಬಾರದು. ಏಕೆಂದರೆ ಅವನಿಗೂ ಅವನ ಅನುಯಾಯಿಗಳಿಗೂ ನನ್ನನ್ನು ಕಂಡರೆ ಆಗುವುದಿಲ್ಲ. ಗೌರವಾನ್ವಿತಳೆ, ಈ ರೀತಿ ದ್ವೇಷ ಇರುವುದರಿಂದಲೇ ಅವನು ನಿರಪರಾಧಿಯಾದ ನನ್ನನ್ನು ಕಠೋರವಾದ ಮಾತುಗಳಿಂದ ಅವಮಾನಗೊಳಿಸಿದ. ಇಷ್ಟೆಲ್ಲ ಬುದ್ಧಿವಾದ ಹೇಳಿ ಆದ ಮೇಲೂ ನೀನು ನನ್ನ ಮಾತನ್ನು ಕಡೆಗಣಿಸಿ ನಿನ್ನ ತಂದೆಯ ಮನೆಗೆ ಹೋದರೆ ನಿನಗೆ ಮುಂದೆ ಒಳ್ಳೆಯದಾಗುವುದಿಲ್ಲ. ನೀನು ತುಂಬ ಗೌರವಾನ್ವಿತೆ. ಸಜ್ಜನರಿಂದಲೇ ನಿನಗೆ ಅವಮಾನವಾದರೆ ಆ ಅವಮಾನವು ಸಾವಿಗೆ ಸಮ. ಇಲ್ಲಿಗೆ ಶ್ರೀಮದ್ ಭಾಗವತದ 4ನೇ ಸ್ಕಂದದ ಶಿವಸತಿಯರ ಸಂವಾದ ಎಂಬ 3ನೇ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಮುಗಿಯಿತು.